ಸರ್ವರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಚಂದ್ರಮಾನ ಯುಗಾದಿ ಹಬ್ಬದ ಅಂಗವಾಗಿ ಈಗಾಗಲೇ ಶ್ರೀ ಚಿಕ್ಕದೇವಮ್ಮನವರನ್ನು ಬೆಟ್ಟದಿಂದ ತಂದು ಆಲೂಗಡುವಿನ ಜಪ್ಪದ ಕಟ್ಟೆಯಲ್ಲಿ ಪೂಜಿಸಿ ಕಪಿಲ ನದಿಯಲ್ಲಿ ಪುಣ್ಯ ಸ್ನಾನದೊಂದಿಗೆ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾಳ ಪವಿತ್ರವಾದ ಸ್ನಾನವನ್ನು ಮಾಡಿ ಈಗಾಗಲೇ ನೆನ್ನೆ ಪೂಜೆ ಪುರಸ್ಕಾರವನ್ನು ಮುಗಿಸಿ ಇಟ್ನ ಗ್ರಾಮಕ್ಕೆ ನಾವು ಶಕ್ತಿ ದೇವತೆಯಾದಂಥ ಚಿಕ್ಕದೇವಮ್ಮನವ್ರನ್ನ ನಾವು ಬರಮಾಡಿಕೊಂಡು ರಾತ್ರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾತಂಡಗಳೊಂದಿಗೆ ಮೆರವಣಿಗೆಯನ್ನು ನಡೆಸಿ ಮದ್ದು ಪಟಾಕಿ ಸಿಡಿಗುಂಡುಗಳ ಸಮೇತ ಆಕೆಯನ್ನು ವೈಭವವಾಗಿ ಮೆರವಣಿಗೆಯನ್ನು ನಡೆಸಿ ಆಕೆಯನ್ನು ಮಾರಮ್ಮನ ದೇವಸ್ಥಾನದಲ್ಲಿ ತಂಗಿಸಿ ನಂತರ ಇಂದು 20ನೇ ತಾರೀಕು ಶುಕ್ರವಾರ ಪಾಡ್ಯ ಹೊಸ ಉಡುಪಿನ ದಿನ, ಭಾಳ ಪವಿತ್ರವಾದಂಥ ದಿನ. ಇಟ್ನ ಗ್ರಾಮದಲ್ಲಿ ಕಪಿಲ ನದಿಯಲ್ಲಿ ಪೂಜೆಯನ್ನು ಮುಗಿಸಿ ಕುಸುಮಾರ್ಚನೆಯನ್ನು ಮುಗಿಸಿ ತಾಯಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾತಂಡಗಳ ಸಮೇತ ಪೂಜೆ ಪುರಸ್ಕಾರಗಳನ್ನು ಮಾಡಿ ಈಗಾಗಲೇ ಮೆರವಣಿಗೆ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಚಂದ್ರಮಾನ ಯುಗಾದಿ ಹಬ್ಬದ ಅಂಗವಾಗಿ ಗ್ರಾಮಸ್ಥರ ಸ್ವಂತ ವಂತಿಕೆಯಿಂದ ಯಾರ ಸಹಾಯವನ್ನು ಬೇಡದೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಹಬ್ಬವನ್ನು ಭಾಳ ವೈಭವವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಚಿಕ್ಕಮ್ಮ ತಾಯಿ ನಾಡಿನ ಆದಿದೇವತೆ ಚಾಮುಂಡೇಶ್ವರಿಯ ಸಹೋದರಿ. ಇವಳು ಭಾಳ ಶಕ್ತಿ ದೇವತೆ, ಕಷ್ಟದಲ್ಲಿರೋರನ್ನ ಕೈ ಹಿಡಿದು ಕಾಪಾಡುವಂಥ ಭಾಳ ಶಕ್ತಿ ದೇವತೆ. ಏಕೆ ಇವಳನ್ನ ನಂಬಿ ಅಪಾರ ಭಕ್ತಾದಿಗಳು ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ, ವಿವಿಧ ತಾಲೂಕುಗಳಿಂದ ಆಗಮಿಸಿ ತಮ್ಮ ಹರಕೆಗಳನ್ನು ಒಪ್ಪಿಸಿ ತಾಯಿಗೆ ಹರಕೆಗಳನ್ನು ತೀರಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವಂತೆ ಅವಳ ಹತ್ರ ಮೊರೆ ಹೋಗಿ ಎಷ್ಟೋ ಜನಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿ ಒಳ್ಳೆಯದನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಇವತ್ತು ಒಂದು ತಮಿಳುನಾಡಿನ ಒಬ್ಬರು ಭಕ್ತರ ಸಮೇತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಪ್ರತಿ ವರ್ಷದ ದಿನ ಚಂದ್ರಮಾನ ಯುಗಾದಿ ಹಬ್ಬದ ಒಂದು 7 ದಿನಗಳ ನಂತರ ಅವರು ಬಂದು ಕುಟುಂಬ ಸಮೇತವಾಗಿ ಸುಮಾರು ಒಂದು 10,000 ಭಕ್ತಾದಿಗಳಿಗೆ ಅನ್ನದಾನ ವಸ್ತ್ರದಾನವನ್ನು ಮಾಡಿ ಹೋಗೋಂಥ ಸಂಪ್ರದಾಯ ಇವಾಗಲೂ ಸಹ ನಡ್ಕೊಂಡು ಬರ್ತಾಯಿದೆ. ಅಂಥ ಶಕ್ತಿ ದೇವತೆ ಚಿಕ್ಕದೇವಮ್ಮ. ಈ ಚಿಕ್ಕದೇವಮ್ಮನ್ನು ತಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ತಾವು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ನಮ್ಮ ತಾಯಿ ನಮ್ಮ ಊರಿಗೆ ಬಂದರೆ ಒಂಥರ ಏನೋ ಸಂತೋಷ ನಮಗೆ. ನಾವು ಎಲ್ಲ ಇವತ್ತು ನಡೆಯುವಂಥ ಇವತ್ತು ಅವಳ ಹೆಸರಿನಲ್ಲಿ ಈ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಸೋಹವನ್ನು, ಶುದ್ಧ ಸಸ್ಯಾಹಾರಿ ಅನ್ನದಾಸೋಹವನ್ನು ನಾವು ಏರ್ಪಡಿಸಿದ್ದೇವೆ. ಇದಕ್ಕೀಗಾಗಲೇ ನಮ್ಮನ್ನು ಕುರಿತು ವಿಶ್ವಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮೀಜಿಯವರು ಈಗಾಗಲೇ ನಮ್ಮ ಗ್ರಾಮದ ವಿಶಿಷ್ಟ ಚರಿತ್ರೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಗಳಿಗೂ ತಾಲೂಕಿನ ತಹಸೀಲ್ದಾರರು, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, KB, ನೀರಾವರಿ ಇಲಾಖೆ, ಇನ್ನೂ ಅನೇಕ ಇಲಾಖೆಗಳು ಮತ್ತು ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ತಾಲೂಕಿನ ಮಾನ್ಯ ಜನಪ್ರಿಯ ಅನಿಲ್ ಚಿಕ್ಕಮಾದು ಸಾಹೇಬರು ಸಹ ಜೊತೆಗೂಡಿ ಕೈ ಜೋಡಿಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಒಂದು ಜಾತ್ರಾ ಕಮಿಟಿ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಹೇಳೋಕ್ಕೆ ಅವರಿಗೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಕೆಲಸ ಕಷ್ಟ ಸುಖಗಳಲ್ಲಿ ಮಾನ್ಯ ಶಾಸಕರು ಭಾಗಿಯಾಗಿದ್ದಾರೆ. ಅವರಿಗೆ ನಾನು ಈ ಮಾಧ್ಯಮಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಪವಿತ್ರವಾದ ದಿನ ಕಪಿಲ ನದಿಯ ಮಧ್ಯಭಾಗದಲ್ಲಿ ಆಕೆಗೆ ನಿನ್ನೆ ಪೂಜೆಯನ್ನು ನಡೆಸಿ ಇಂದು ಇಟ್ನ ಗ್ರಾಮಕ್ಕೆ ನಾವು ಬರಮಾಡಿಕೊಂಡು ಭಾಳ ಮಂಗಳವಾದ್ಯಗಳ ಸಮೇತ ಆ ತಾಯಿಯನ್ನು ನಾವು ಇಲ್ಲಿ ಪೂಜೆ ಮಾಡಿ ಮೆರವಣಿಗೆ ನಡೆಸಿ ಶ್ರದ್ಧಾ ಭಕ್ತಿಯಿಂದ ನಾವು ಅವಳನ್ನ ನಾಳೆ ಬೀಳ್ಕೊಡ್ತೇವೆ. ಇವತ್ತು ಈ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇದ್ದು ಇವತ್ತು ರಾತ್ರಿ ಸಾಮಾಜಿಕ ನಾಟಕವನ್ನು ಸಹ ನಮ್ಮ ಊರಿನ ಚಿಕ್ಕದೇವಮ್ಮ ಕಲಾಬಳಗರು ಏರ್ಪಡಿಸಿದ್ದಾರೆ. ಭಕ್ತಾದಿಗಳು ಆಗಮಿಸಿ ಈ ಒಂದು ಜಾತ್ರೆಯನ್ನು ಭಾಳ ವೈಭವವಾಗಿ ನಡೆಸಿಕೊಟ್ಟು ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಬಂದ ಎಲ್ಲ ಭಕ್ತಾದಿಗಳಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಗ್ರಾಮಸ್ಥರ ಒಂದು ಮನವಿಗೆ ಸಹಕರಿಸಿ ಈ ಜಾತ್ರೆ ಯಶಸ್ವಿಯಾಗಕ್ಕೆ ಕೈ ಜೋಡಿಸಂಥ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಜೊತೆ ಸಂಪರ್ಕ ಇದ್ದಂಥ ಎಲ್ಲ ಭಕ್ತಾದಿಗಳನ್ನು ನಾನು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.